ಸರ್ ಪ್ರತಿ ವರ್ಷ ಅಂಬರೀಷ್ ಅಣ್ಣ ಅವರ ಹುಟ್ಟುಹಬ್ಬ ಯಾಕೆ ಅಂತಂದರೆ ಇವತ್ತು ಅಂಬರೀಷ್ ಅಣ್ಣ ಅಂತಂದರೆ ಇಡೀ ನಮ್ಮ ಕರ್ನಾಟಕ ಅಂತಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸ ಸ್ನೇಹ ಸಂಬಂಧ ಭಾಳ ಇದೆ. ಹಾಗಾಗಿ ದಸರಾಕ್ಕಿಂತ ಒಂದು ಅತ್ಯುತ್ತಮವಾಗಿ ಒಳ್ಳೆ ದೊಡ್ಡದಾಗಿ ನಡೆಯುವಂಥದ್ದು ಒಂದು ನಮ್ಮ ಅಂಬರೀಷ್ ಅಣ್ಣ ಬರ್ತಾರೆ. ಹಾಗಾಗಿ ನಾವು ಒಂದು ಇಂಪ್ಲಿಮೆಂಟೆಡ್ ಕಲಾವಿದರಾಗಿ ಭಾಳಷ್ಟು 24 ಇರ್ಬೋದು 29 ಇರ್ಬೋದು ಅಣ್ಣರು ಪ್ರತಿ ಎರಡು ಒಂದು ಕಾರ್ಯಕ್ಕೂ ನಾವು ಬಂದು ಇಲ್ಲಿ ನಾವು ಒಂದು ಏನು ಒಂದು ದಿವಸ ಕಾಲ ಕಳೆಯೋದಾಗಲಿ ಇನ್ನೊಂದಾಗಲಿ ಮತ್ತೊಂದು ಸ್ನೇಹಿತರ ಜೊತೆ ಆಗಲಿ ಕಲಾವಿದರ ಜೊತೆಲಾಗಲಿ ಕಾಲ ಕಳೆದು ಹೋಗ್ತಾ ಇರ್ತೀವಿ. ಅಣ್ಣನ ಅನುಕರಣೆ ಮಾಡ್ಕೊಂಡು ಅವ್ರ ಹೆಸರಲ್ಲಿ ಸ್ವಲ್ಪ ಅನ್ನನ್ನು ತಿಂತಾ ಇರ್ತೀವಿ. ಹಾಗಾಗಿ ನಮಗೆ ಅಣ್ಣರಂದ್ರೆ ಭಾಳ ಪ್ರೀತಿ. ಅವ್ರ ಕಲಾವಿದರಿಗೆ ಅಲ್ಲ ಸ್ನೇಹಕ್ಕೆ ಒಳ್ಳೆ ಬೆಲೆ ಕೊಡೋರು. ಹಾಗಾಗಿ ಸ್ನೇಹ ಪ್ರೀತಿ ಪ್ರೇಮ ಅಂದರೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಅಂತ ಹೇಳಕ್ಕೆ. ಸರ್ ಇನ್ನೊಂದು ವಿಚಾರ ಏನಂದರೆ ಅಂಬರೀಷ್ ಅಣ್ಣ ಇದ್ದಂಥ ಇಂಡಸ್ಟ್ರಿ ಇವತ್ತಿರೋ ಬೆಳವಣಿಗೆ ಬಗ್ಗೆ ನೀವೇ ನೋಡ್ತಾ ಇದ್ದೀರಾ ಸರ್? ಈಗ ಅಂಬರೀಷ್ ಅಣ್ಣ ಅಂತಂದರೆ ಅವತ್ತೊಂದು ನಮ್ಮ ಫಿಲಮ್ ಚೇಂಬರ್ ಏನಿತ್ತು ಒಂದು ಅಧ್ಯಕ್ಷರಾಗಿದ್ದು ಅವತ್ತಿನ ಲೆಕ್ಕಾಚಾರಕ್ಕೆ ಇವತ್ತು ಹೋಲಿಸ್ಕೊಂಡ್ರೆ ಯಾವುದೂ ಇಲ್ಲ. ಯಾಕೆ ಅಂತ ಆ ಬ್ರೆತ್ತು ಇವತ್ತು ಯಾರಿಗೂ ಬರ್ತಾ ಇಲ್ಲ. ನಾನೇನು ಅಂತಂದ್ರೆ ಆ ಥರ ಒಂದು ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಥರ ಯಾರು ಹುಟ್ಕೋಬೇಕು, ಫಿಲಮ್ ಮಿನಿಸ್ಟ್ರಿ ಬೆಳಿಬೇಕು. ಇವತ್ತು ಫಿಲಮ್ ಮಿನಿಸ್ಟ್ರಿಲಿ ಏನಾಗ್ಬಿಟ್ಟಿದೆ ಅಂತಂದರೆ ಈಗ ಅವರೇ ಅವತ್ತಿನ ಕಾಲದಲ್ಲಿ ಅವರೆಲ್ಲ ಒಂದು ಸ್ನೇಹ ಹೆಂಗಿದೆ, ವಿಷ್ಣು ಸರ್ ಇರ್ಬೋದು, ಪ್ರಭಾಕರ್ ಸರ್ ಇರ್ಬೋದು, ಶಂಕರ್ನಾಗ್ ಸರ್ ಇರ್ಬೋದು, ಎಲ್ಲರೂ ಅವರ ಒಂದು ಒಡನಾಟ ಹೆಂಗೈತೆ ಅಂತ ಅಂದರೆ ಬನ್ನಿ ಸರ್ ಶಂಕರ್ನಾಗ್ ಸರ್ ವಿಷ್ಣು ಸರ್ ಬನ್ನಿ. ಇವಾಗ ಅವತ್ತಿನ ದಿವಸ ಪ್ರಭಾಕರ್ ಸರ ಇರ್ಬೋದು, ವಿಷ್ಣು ಸರ ಇರ್ಬೋದು, ಶಂಕರ್ನಾಗ್ ಸರ್ ಅವ್ರ ಒಡನಾಟ ಹೆಂಗಿತ್ತು ಅಂದರೆ ಒಂದು ಫಿಲಮಲ್ಲಿ ಎಲ್ಲ ಸೇರಿ ಮಾಡೋದು. ಆ ಒಂದು ಕಾಲ ಇವತ್ತು ಬರೋಲ್ಲ. ಇವತ್ತು ಅಂದರೆ ನಾನು ಅಂತ ಬಟ್ ಅದು ಬಿಡು ಒಂದು ಫಿಲಮ್ ಮಿನಿಸ್ಟ್ರಿ ನಾನು ಅಂತ ಬಿಟ್ಟು ಎಲ್ಲ ಜೊತೆ ಕೈಗೂಡಿಸ್ರೆ ಇವತ್ತು ಏನಾದರೂ ಒಂದು ಫಿಲಮ್ ಮಿನಿಸ್ಟ್ರಿ ಬೆಳೆಯೋದು. ಮತ್ತೆ ಏನಾಗ್ಬಿಟ್ಟೈತೆ ಅಂದರೆ ಇವತ್ತಿನ ಕಾಲದಲ್ಲಿ ನಾನು ಅನ್ನೋದು ಬಿಡಬೇಕು. ಅವತ್ತೇನು ಅಣ್ಣರಿದ್ರಲ್ಲ ಆ ಥರ ಒಂದು ಕುಟುಂಬ ಸ್ನೇಹ ಎಲ್ಲರೂ ಬೆರ್ತು ಮಾಡಿದಾಗೆ ಇವತ್ತೊಂದು ಫಿಲಮ್ ಯಶಸ್ಸು ಕಾಣೆ. ಯಾಕೆ ಮಾತು ಕೇಳಿದೆ ಅಂದರೆ ಸರ್ ಸ್ಯಾಂಡಲ್ವುಡ್ಡು 1 ತಿಂಗಳು ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಿದ್ರು. ಇದೇ ಅಂಬರೀಷ್ ಅಣ್ಣ ಬದುಕಿದಿದ್ರೆ ಇಷ್ಟೊತ್ತಿಗೆ ಈ ಮಾತುಗಳೆಲ್ಲ ಯಾರಿಗೂ ಹೋಗ್ತಾನೂ ಇರಲಿಲ್ಲ. ಸ್ವಲ್ಪ ಬಾಗಿಲು ದಾಟಕ್ಕೆ ಬಿಡ್ತಾ ಇರಲಿಲ್ಲ. ಅವರ ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಆದರೆ ಗತ್ತು ಅಂತ ಅಂದರೆ ಇಡೀ ಮಂಡ್ಯಕ್ಕೆ ಗೊತ್ತು, ಇಡೀ ಬೆಂಗಳೂರು ಆಲ್ ಓವರ್ ಇಂಡಿಯಾಕ್ಕೆ ಗೊತ್ತು ಅಂಬರೀಷ್ ಅಣ್ಣ ಗೊತ್ತು ಅಂತಂದರೆ ಅಂಬರೀಷ್ ಅಣ್ಣನ ಸರಿಸಾಟಿ ಯಾರೂ ಇಲ್ಲ. ಯಾಕೆ ಅಂದರೆ ಅವರಿದ್ದಾಗ ಏನೇ ಆಗಲಿ ಒಂದು 4 ಗೋಡೆಯಲ್ಲಿ ಏನಾರು ಬಗೆಹರಿಸೋದಾಗಲಿ ಕಲಾವಿದ್ರದ್ದು ಇನ್ನೊಂದು ಮತ್ತೊಂದು ಇವತ್ತೆಲ್ಲ ನಡೀತಾ ಇರ್ತವೆ ಕೆಲವು ಅಲ್ಲಿ ಅದೇನಾಯಿತು ಇದೇನಾಯ್ತು ಅದು ನಡೆಯೋಕ್ಕೆ ಬಿಡ್ತಾ ಇರಲ್ಲ. ಅಣ್ಣ 4 ಗೋಡೆ ತೀರ್ಮಾನ ಮಾಡಿ ಎಲ್ಲರಿಗೂ ತೀರ್ಮಾನ ಕೊಟ್ಟು ಅವ್ರು ಬೆತ್ತಲ್ಲಿ ಇಟ್ಕೊಂಡಿದ್ರು. ಒಂದು ಫಿಲಮ್ ಮಿನಿಸ್ಟ್ರಿ ಅದೇ ತೂಕದಲ್ಲಿತ್ತು. ಇವತ್ತು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಸರ್ ಅಂಬರೀಷ್ ಅಣ್ಣ? ಅಂಬರೀಷ್ ಅಣ್ಣ ಮಿಸ್ಸು ಅಂತಂದ್ರೆ ತುಂಬ ಗಂಡಂಗೆ ನೀರು ಬಂದ್ಬಿಡ್ತಾರೆ, ಹೇಳೋಕ್ಕೆ ಆಗಲ್ಲ. ಮಿಸ್ ಯು ಮೈ ಗಾಡ್ ಫಾದರ್ ಅಂತಲೇ ನಾವು ಹೇಳ್ಕೊಡ್ತೀವಿ. ಒಳ್ಳೆಯ ನಮ್ಮ ಅಂಬರೀಷ್ ಅಣ್ಣ ಅಂದರೆ ನಮಗೆ ಭಾಳ ಪ್ರೀತಿ. ಹಾಗೆ ಅಂಬರೀಷ್ ಅಣ್ಣನ ಅನುಕರಣೆ ಮಾಡಿ ಸ್ವಲ್ಪ ಊಟ ಮಾಡ್ತಾ ಹಾಗಾಗಿ ನಮಗೆ ಭಾಳ ಪ್ರೀತಿ. ಅಂಬರೀಷ್ ಅಣ್ಣನ ಭಾಳ ಮಿಸ್ ಮಾಡ್ತಾರೆ. ಅವ್ರನ್ನ ಅಭಿಷೇಕ್ ಅಂಬರೀಷ್ ಅವರಲ್ಲಿ ಕಾಣ್ತಾ ಇದ್ದಾರೆ ಸರ್? ಅಭಿಷೇಕ್ ಅಂಬರೀಷ್ ಭಾಳ ಕಾಣ್ತೀವಿ ಸರ್. ಯಾಕೆ ಅಂತಂದರೆ ತಂದೆ ಅವ್ರಿಗೆ ಅವ್ರಿಗೂ ಇದೆ ಸೈಡ್ಗೆ ಅನ್ನೋದು ಮಗನಲ್ಲೂ ಇದೆ. ಭಾಳ ಖುಷಿ ಆಗುತ್ತೆ. ನಾವು ಅವಾಗ ಭೇಟಿ ಕೊಡ್ತಾ ಇರ್ತೀವಿ. ಅಂದರೆ ಭಾಳ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಜೂನಿಯರ್ಸ್ ಜೂನಿಯರ್ ಬರೀ ಇರ್ತಾರೆ. ಅಂದರೆ ನಾವು ಅವ್ರ ಜೊತೆಲಿ ಒಂದು ವಸತಿ ಜಲೀಲ ಅವೆಲ್ಲ ಶೂಟಿಂಗ್ ಮಾಡಿದ್ದೀವಿ ಸಹ. ಭಾಳ ಖುಷಿ ಆಗುತ್ತೆ. ಅಪ್ಪರ ಗತ್ತು ನಮ್ಮ ಅಭಿಷೇಕ್ ಅಂಬರೀಷ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ದು ವಿಡಿಯೋಸ್ ಎಲ್ಲ ನೋಡ್ತಾನೆ ಇರ್ತೀವಿ. ಒಂದೇ ಒಂದು ಡೈಲಾಗ್ ಅಂಬರೀಷ್ ಅಣ್ಣಗೋಸ್ಕರ ಹೊಡಿಬೋದು ಸರ್? ಕನ್ವರ್ ಲಾಲ್ ಪೊಲೋ. ಥ್ಯಾಂಕ್ ಯು ಸರ್. ಯಾವಾಗಲೂ ಇದೇ ಖುಷಿಯಾಗಿರು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.